ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ತೋರಿಸ್ತಿರೋದು ಒಂದು ಹೆಲ್ದಿ ರೆಸಿಪಿ. ಒಂದು ಪ್ಯಾನ್ಗೆ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಫ್ಲಾಕ್ಸ್, ಆಲ್ಮಂಡ್ಸ್ ಆ್ಯಂಡ್ ವಾಲ್ನಟ್ಸ್ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒನ್ಸ್ ಅದು ಡ್ರೈ ರೋಸ್ಟ್ ಆದಾಗ ಫ್ಲಾಕ್ಸ್ ಸೀಡ್ಸ್ ಚಿಟಪಟ ಅಂತ ಬರುತ್ತೆ. ಆ ಟೈಮಿಗೆ ಚಿಯಾ ಸೀಡ್ಸ್ ಹಾಕ್ಕೋಬೇಕು. ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದಾದಮೇಲೆ ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇದು ಟಾಪಿಂಗ್ಸ್ಗೆ ಅಂತ ನಾನು ಪೀನಟ್ಸ್ ಹಾಕ್ಕೋತಿದ್ದೀನಿ. ನೀವು ಕೂಡ ಇದನ್ನು ಹಾಕ್ಕೋಬೋದು, ಇದು ಆಪ್ಷನಲ್. ಆಮೇಲೆ ಪ್ಯಾನ್ಗೆ ಸ್ವಲ್ಪ ಗೀ ಹಾಕ್ಕೊಂಡು ಸೀಡ್ಲೆಟ್ಸ್, ಡೇಟ್ಸನ್ನು ಸ್ವಲ್ಪ ಗೀಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಅದು ಮೆತ್ತಗಾಗುತ್ತೆ ಈ ಥರ. ಆಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟು ಡ್ರೈ ಮಾಡಿದ್ದನ್ನೆಲ್ಲದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಿದ್ದೀನಿ. ಸೊ ದಿಸ್ ಇಸ್ ಅ ಪೌಡರ್. ಟಾಪಿಕ್ಸ್ ಥರ ಪೀನಟ್ಸ್ ಹಾಕ್ಕೋಬೋದು ಮತ್ತು ಡ್ರೈ ಬೆರೀಸ್ ಹಾಕ್ಕೋಬೋದು. ಸೊ ಸೇಮ್ ಮಿಕ್ಸರ್ಗೆ ಡೇಟ್ಸ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಮಿಕ್ಸ್ಚರ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಡ್ಡು ಶೇಪಿಗೆ ಮಾಡ್ಕೊಳ್ಳಿ. ಇಟ್ ಈಸ್ ಲೈಕ್ ಅ ಸೂಪರ್ ಫುಡ್. ಡೈಲಿ ಒಂದು ಕನ್ಸ್ಯೂಮ್ ಮಾಡೋದ್ರಿಂದನೂ ಲಾಟ್ ಆಫ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಡೇಟ್ಸ್, ನಟ್ಸ್ ಎಲ್ಲದೂ ಇದೆ. ಸೊ ಇದನ್ನು ನಾವು ಡೈಲಿ ಒಂದು ತಿಂದ್ರೂ ಇಟ್ ಆ್ಯಕ್ಟ್ಸ್ ಲೈಕ್ ಅ ಪ್ರೋಟೀನ್ ಟು ಅವರ್ ಬಾಡಿ. ನಾನು ಇದನ್ನು ವೀಕ್ಲಿ ಮಾಡ್ಕೋತೀನಿ ಸೊ ದಟ್ ನನಗೆ ಎಂಟೈರ್ ವೀಕ್ ಬರುತ್ತೆ. ನಮ್ಮ ಮನೇಲಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತೀರಿ. ಇದನ್ನು ಒಂದ್ಸಲ ಟ್ರೈ ಮಾಡಿ, ಯು ವಿಲ್ ಲವ್ ಇಟ್. ಮತ್ತು ಇದನ್ನು ಪದೇ ಪದೇ ಮಾಡ್ಕೋತೀರಾ ಫಾರ್ ಶ್ಯೂರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಒನ್. ಬಾಯ್.